2024 ಮುಗಿದಿದೆ. 2025 ಕೂಡ ಪ್ರಾರಂಭವಾಗಿದೆ. 2024 ಕನ್ನಡ ಚಿತ್ರರಂಗದ ಪಾಲಿಗೆ ಸಾಧಾರಣ ವರ್ಷವಾಗಿತ್ತು. ಗೆಲುವು ಇದ್ದರೂ ಸಹ ಸೋಲುಗಳು ಸಹ ತುಸು ಹೆಚ್ಚೇ ಇದ್ವು. ಆದರೆ 2025 2024ಕ್ಕಿಂತಲೂ ಉತ್ತಮವಾಗಿರುವ ನಿರೀಕ್ಷೆ ಆರಂಭದಲ್ಲಿಯೇ ಮೂಡಿ ಬಂದಿದೆ. 2025ರಲ್ಲಿ ನಿರೀಕ್ಷೆ ಮೂಡಿಸಿರುವಂತಹ ಕೆಲವು ಕನ್ನಡ ಸಿನಿಮಾಗಳ ಪಟ್ಟಿ ಇಲ್ಲಿದೆ ನೋಡಿ. ಮೊದಲನೇದು ಟಾಕ್ಸಿಕ್. ಯಶ್ ಅವರು ನಟಿಸಿ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡಿರುವಂತಹ ಟಾಕ್ಸಿಕ್ ಕನ್ನಡದ ಪಾಲಿಗೆ ಮಾತ್ರವಲ್ಲ ಇಡೀ ದೇಶದ ಸಿನಿಮಾ ಪ್ರೇಮಿಗಳು ಬಹು ನಿರೀಕ್ಷೆಯಿಂದ ಎದುರು ನೋಡುತ್ತಿರುವಂತಹ ಸಿನಿಮಾ ಆಗಿದೆ. ಈ ಸಿನಿಮಾ 2025ರ ಡಿಸೆಂಬರ್ಗೆ ತೆರೆ ಬರಲಿದೆ. ಇನ್ನು ಎರಡನೇದು ಕಾಂತಾರ ಚಾಪ್ಟರ್ 1. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡುತ್ತಿರುವಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾ ಸಹ ಭಾರತವೇ ಎದುರು ನೋಡುತ್ತಿರುವಂತಹ ಕನ್ನಡದ ಸಿನಿಮಾ ಆಗಿದೆ. 2021ರಲ್ಲಿ ಬಿಡುಗಡೆಯಾಗಿದ್ದಂತಹ ಕಾಂತಾರ ಸಿನಿಮಾದ ಪ್ರಿಕ್ವೆಲ್ ಕಾಂತಾರ ಚಾಪ್ಟರ್ 1 ಆಗಿದ್ದು ಸಿನಿಮಾದ ಚಿತ್ರೀಕರಣ ಬಹುತೇಕ ಮುಕ್ತಾಯದ ಹಂತದಲ್ಲಿದೆ. ಇನ್ನು ಮೂರನೇದು ಬಿಲ್ಲಾ ರಂಗಭಾಷೆ. ಸುದೀಪ್ ನಟನೆಯ ಬಿಲ್ಲಾ ರಂಗಭಾಷೆ ಸಿನಿಮಾ ಇದೇ ವರ್ಷ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಸಿನಿಮಾದ ಚಿತ್ರೀಕರಣ ಇನ್ನೂ ಪ್ರಾರಂಭವಾಗಿಲ್ಲವಾದರೂ ಕತೆ ಅಂತಿಮವಾಗಿದೆ ಅನ್ನಲಾಗ್ತಿದೆ. ಇನ್ನು ನಾಲ್ಕನೆಯದು ಡೇವಿಲ್. ದರ್ಶನ್ ನಟನೆಯ ಡೇವಿಲ್ ಸಿನಿಮಾ ಕಳೆದ ವರ್ಷವೇ ಅಂದರೆ 2024ರ ಡಿಸೆಂಬರ್ನಲ್ಲಿ ಬಿಡುಗಡೆ ಆಗಬೇಕಾಗಿತ್ತು. ಆದರೆ ದರ್ಶನ್ ಜೈಲು ಪಾಲಾದ ಕಾರಣ ಸಿನಿಮಾ ಬಿಡುಗಡೆ ಆಗಿಲ್ಲ. ಈಗ ಜನವರಿ 15ರ ಬಳಿಕ ಚಿತ್ರೀಕರಣ ಪ್ರಾರಂಭ ಆಗುವ ನಿರೀಕ್ಷೆ ಇದ್ದು ಇದೇ ವರ್ಷ ಬಿಡುಗಡೆ ಆಗಲಿದೆ. ಇನ್ನು 45 ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಹಾಗೂ ರಾಜ್ ಬಿ ಶೆಟ್ಟಿ ಒಟ್ಟಿಗೆ ನಟಿಸಿರುವಂತಹ 45 ಅಂದ್ರೆ 45 ಸಿನಿಮಾ ಸಹ ಪ್ರೇಕ್ಷಕರನ್ನ ನಿರೀಕ್ಷೆ ಇಟ್ಟುಕೊಳ್ಳಬೇಕಾದಂತ ಸಿನಿಮಾ ಆಗಿದೆ. ಅರ್ಜುನ್ ಜನ್ಯ ಪಾಲಿಗೆ ಇದು ಮೊದಲ ಸಿನಿಮಾ ಆಗಿದ್ರೂ ಸಹ ಈ ಸಿನಿಮಾಕ್ಕಾಗಿ ಅವರು ಸಾಕಷ್ಟು ಹೋಮ್ವರ್ಕ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಈ ಎಲ್ಲ ಸಿನಿಮಾಗಳು ಈ ವರ್ಷ ಸಾಕಷ್ಟು ಕುತೂಹಲವನ್ನ ಕೆರಳಿಸಿವೆ. ಹಾಗಾದ್ರೆ ಈ ಸಿನಿಮಾಗಳಲ್ಲಿ ಯಾವುದು ಅತಿ ಹೆಚ್ಚು ಯಶಸ್ವಿ ಕಾಣಲಿದೆ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.